ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಬಿಗ್ ಡೇಟಾ ಏನು, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದೆಲ್ಲ ನಾವು ನೋಡಿದ್ವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಏನು ಓದಿದ್ವಿ ನಾವು? 6 V's ಆಫ್ ಡೇಟಾನ ನಾವು ನೋಡ್ಕೊಂಡ್ವಿ. ಸೊ ಇವಾಗ ಈ ಒಂದು ಬಿಗ್ ಡೇಟಾದಲ್ಲಿ ಯಾವ್ಯಾವ ಟೈಪ್ಸ್ ಆಫ್ ಡೇಟಾ ಇದೆ ಅಂತ ನಾವು ನೋಡೋಣ. ಟೈಪ್ಸ್ ಆಫ್ ಡೇಟಾ ಯಾವ ರೀತಿ ಕ್ಯಾಟಗರೈಸ್ ಮಾಡಿದ್ದಾರೆ ಅಂದರೆ ಅದು ಯಾವ ರೀತಿ ಡೇಟಾ ಆರ್ಗನೈಸ್ ಆಗುತ್ತೆ ಅದ್ರ ಮೇಲೆ ಅವರು ಕ್ಯಾಟಗರೈಸ್ ಮಾಡಿರೋದು. ಸೊ ಯಾವ್ಯಾವ ಟೈಪು ಅಂತ ಅಂದರೆ ಸ್ಟ್ರಕ್ಚರ್ಡ್ ಡೇಟಾ, ಅನ್‌ಸ್ಟ್ರಕ್ಚರ್ಡ್ ಡೇಟಾ, ಸೆಮಿ ಸ್ಟ್ರಕ್ಚರ್ಡ್ ಡೇಟಾ, ಈ ಥರ 3 ಟೈಪ್ಸಲ್ಲಿ ಅವರು ಕ್ಯಾಟಗರೈಸ್ ಮಾಡಿದ್ದಾರೆ. ಸೊ ಫಸ್ಟ್ ಸ್ಟ್ರಕ್ಚರ್ಡ್ ಡೇಟಾ ಬಗ್ಗೆ ನೋಡೋಣ. ಸೊ ಸ್ಟ್ರಕ್ಚರ್ಡ್ ಡೇಟಾ ಅಂತ ಅಂದರೆ ಫುಲ್ಲಿ ಆರ್ಗನೈಸ್ಡ್, ಅಂದರೆ ತುಂಬ ನೀಟಾಗಿ ಅರೇಂಜ್ ಆಗಿರೋಂಥ ಡೇಟಾನ ನಾವು ಸ್ಟ್ರಕ್ಚರ್ಡ್ ಡೇಟಾ ಅಂತ ನಾವು ಕರಿತೀವಿ. ಸೊ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಕಿಚನಲ್ಲಿ ಏನಂತೀರಾ, ಪ್ಲೇಟ್ಸ್ ಎಲ್ಲ ಒಂದ್ ಕಡೆ ಜೋಡಿಸಿರ್ತೀರಾ, ಸ್ಪೂನ್ಸ್ ಎಲ್ಲ ಒಂದ್ ಕಡೆ ಜೋಡಿಸಿರ್ತೀರಾ, ಗ್ಲಾಸಸ್ ಎಲ್ಲ ಒಂದ್ ಕಡೆ ಜೋಡಿಸಿರ್ತೀರಾ. ಸೊ ಇಲ್ಲಿ ಏನಾಗ್ತಿದೆ, ಎಲ್ಲ ನೀಟಾಗಿ ಅರೇಂಜ್ ಮಾಡಿದ್ದೀರಾ, ಎಲ್ಲ ನೀಟಾಗಿ ಜೋಡಿಸಿದ್ದೀರಾ. ಸೊ ಎಲ್ಲ ನೀಟಾಗಿ ಅರೇಂಜ್ ಆಗಿದ್ರೆ ಆ ಒಂದನ್ನ ನಾವೇನಂತ ಅಂತೀವಿ, ಸ್ಟ್ರಕ್ಚರ್ಡ್ ಡೇಟಾ ಅಂತ ಅಂತೀವಿ. ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಜನರಲ್ ಆಗಿ ಎಮ್ ಎಲ್ ಟರ್ಮ್ಸ್ ಅಲ್ಲಿ ಹೇಳಬೇಕು ಅಂತ ಅಂದರೆ, ಸೊ ಈ ಒಂದು ಡೇಟಾ ರೋಸ್ ಮತ್ತೆ ಕಾಲಮ್ಸ್, ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೇಬಲ್, ಆ ಥರ ಅರೇಂಜ್ ಆಗಿರುತ್ತೆ. ಅಂದರೆ ನಾ ಒಂದೊಂದು ಡೇಟಾ ಕೂಡ ರೋಸ್ ಅಲ್ಲಿ ಅರೇಂಜ್ ಆಗಿರುತ್ತೆ, ಲೈಕ್ ಟೇಬಲ್ಸ್ ಇರುತ್ತಲ್ವಾ, ಆ ಥರ ಅರೇಂಜ್ ಆಗಿರುತ್ತೆ. ಹೆಂಗೆ ಹೇಳೋದು? ಸೊ ಡೇಟಾ ಕೆಪ್ಟ್ ಇನ್ ರೋಸ್ ಆ್ಯಂಡ್ ಕಾಲಮ್ಸ್ ಅಂತಲೇ ಹೇಳ್ಬೋದು. ಹೆಂಗೆ ಒಂದು ಟೇಬಲಲ್ಲಿ ನೀವು ಅರೇಂಜ್ ಮಾಡ್ತೀರಲ್ವಾ, ಅದನ್ನು ಸ್ಟ್ರಕ್ಚರ್ ಡೇಟಾ ಅಂತ ಅಂತೀವಿ. ಸೊ ಇವಾಗ ಎಕ್ಸಾಂಪಲ್ ಅಟೆಂಡೆನ್ಸ್ ಶೀಟ್, ಮಾರ್ಕ್ಸ್ ಶೀಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ನೀವು ಅಲ್ಲಿ ಆರಾಮಾಗಿ ಯಾರ್ದೋ ಒಬ್ರದ್ದು ನೀವು ನೇಮ್ನ ಹಾಕಿದ್ರೆ ಸರ್ಚಿಂಗ್ ಬಾರಲ್ಲಿ ಆರಾಮಾಗಿ ನೀವು ಆ ಒಂದು ಫುಲ್ ಆ ಒಂದು ಸ್ಟೂಡೆಂಟ್ ಡೀಟೇಲ್ಸ್ನ ನೀವು ಎತ್ಕೋಬೋದು ಅಲ್ವಾ, ನಿಮಗೆ ಕಾಣಿಸುತ್ತೆ, ನೀವು ಆಕ್ಸೆಸ್ ಮಾಡ್ಬೋದು. ಸೊ ಆ ಥರ ಸರ್ಚ್ ಮಾಡಿದ್ರೆ ಆರಾಮಾಗಿ ಸಿಗೋ ಅಂಥ ಡೇಟಾ ಮತ್ತು ನೀಟಾಗಿ ಅರೇಂಜ್ ಮಾಡಿರುವಂಥ ಡೇಟಾ ನಾವು ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರಿತೀವಿ. ಓಕೆ. ಸೊ ಆ್ಯಕ್ಚುಲಿ ಈ ಒಂದು ಡೇಟಾಗೆ ಫಿಕ್ಸ್ಡ್ ಸ್ಕೀಮಾ ಅನ್ನೋದಿರುತ್ತೆ. ನಾವು ಆಲ್ರೆಡಿ ಸ್ಕೀಮಾ ಅಂದ್ರೆ ಏನು, ಒಂದು ಫಾರ್ಮ್ಯಾಟ್. ಓಕೆನಾ? ಸೊ ಅದಕ್ಕೆ ಆಲ್ರೆಡಿ ಒಂದು ಫಾರ್ಮ್ಯಾಟ್ ಅನ್ನೋದಿರುತ್ತೆ. ಆಮೇಲೆ ಇದನ್ನ ನಾವು ಆಕ್ಸೆಸ್ ಮಾಡ್ಬೋದು ಆರಾಮಾಗಿ. ಆಮೇಲೆ ಇದನ್ನ ನಾವು ರಿಲೇಶನಲ್ ಡೇಟಾಬೇಸಲ್ಲೆಲ್ಲ ಸ್ಟೋರ್ ಮಾಡಿರ್ತೀವಿ. ಇವಾಗ ಇನ್ನೂ ಒಂದು ಅಪ್ಲಿಕೇಶನ್ಸ್ ಹೇಳಬೇಕು ಅಂದರೆ ಬ್ಯಾಂಕಿಂಗ್ ಸಿಸ್ಟಮು ಮತ್ತು ಬಿಸ್ನೆಸ್ ಡೇಟಾಬೇಸ್ ಅಂತಲೇ ನಾವು ಹೇಳ್ಬೋದು. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಅನ್‌ಸ್ಟ್ರಕ್ಚರ್ಡ್ ಡೇಟಾ. ಅನ್‌ಸ್ಟ್ರಕ್ಚರ್ಡ್ ಡೇಟಾ ಅಂತ ಅಂದರೆ ಇದಕ್ಕೆ ಯಾವುದೇ ರೀತಿ ಒಂದು ಫಾರ್ಮ್ಯಾಟ್ ಅನ್ನೋದಿರೋದಿಲ್ಲ, ಸ್ಟ್ರಕ್ಚರ್ ಅನ್ನೋದಿರೋದಿಲ್ಲ. ಸೊ ಇದನ್ನು ನಾವು ಅನ್‌ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರಿತೀವಿ. ಮೆಸ್ಸಿ ಅಂತಲೇ ನಾವು ಹೇಳ್ಬೋದು. ಸೊ ಇವಾಗ ಎಕ್ಸಾಂಪಲ್, ಇವಾಗ ನೀವು ಕಿಚನಲ್ಲಿ ಎಲ್ಲ ಯುಟೆನ್ಸಿಲ್ಸ್ ಅಂದ್ರೇನು, ಪಾತ್ರೆಗಳು. ಸೊ ಈ ಎಲ್ಲ ಪಾತ್ರೆಗಳನ್ನು ನೀವು ಒಂದು ಬಾಸ್ಕೆಟಲ್ಲಿ ಹಾಕಿಬಿಟ್ರೆ, ಅಂದರೆ ಇವಾಗ ಸ್ಪೂನ್ ಆಗಿರ್ಬೋದು, ಪ್ಲೇಟ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಸೊ ಎಲ್ಲಾನು ಒಂದೇ ಬಾಸ್ಕೆಟಲ್ಲಿ ಹಾಕ್ಬಿಟ್ರೆ ನಿಮಗೆ ಸಿಗೋದು ಕಷ್ಟ ಅಲ್ವಾ? ಸೊ ಪ್ಲೇಟ್ಸ್ ಎಲ್ಲ ಎಲ್ಲಾದ್ರಲ್ಲೂ ಹುಡುಕ್ಬೇಕು ನೀವು, ಅದೇ ಬಾಸ್ಕೆಟಲ್ಲಿ ಎಲ್ಲ ಒಂದು ಕಡೆಯಿಂದ ಹುಡುಕ್ತಾ ಬರಬೇಕು ಅಲ್ವಾ? ದಟ್ ಇಸ್ ವಾಟ್, ಅದನ್ನ ಅನ್‌ಸ್ಟ್ರಕ್ಚರ್ಡ್ ಡೇಟಾ ಅಂತೀವಿ. ಎಕ್ಸಾಂಪಲ್, ಇವಾಗ ನೀವು ಗ್ಯಾಲರಿನೇ ತಗೋಬೋದು. ಇವಾಗ ಗ್ಯಾಲರಿ ಒಂದು ಅಪ್ಲಿಕೇಶನ್. ಆ ಗ್ಯಾಲರಿನ ನೀವು ಓಪನ್ ಮಾಡಿದಾಗ, ಸೊ ಅದರಲ್ಲಿ ಫೋಟೋಸು, ವಿಡಿಯೋಸು ಎಲ್ಲ ಒಂದೇ ಕಡೆ ಸ್ಟೋರ್ ಆಗಿರುತ್ತೆ. ಸೊ ಅದನ್ನ ಅನ್‌ಸ್ಟ್ರಕ್ಚರ್ಡ್ ಡೇಟಾ ಅಂತ ಅಂತೀವಿ. ಅನ್‌ಸ್ಟ್ರಕ್ಚರ್ಡ್ ಡೇಟಾ ಒಂದು ಮೆಸ್ಸಿ ಬಾಸ್ಕೆಟ್ ಥರ. ಸೊ ನಾವು ಮ್ಯಾನ್ಯುಯಲ್ ಆಗಿ ಕುತ್ಕೊಂಡು ಸರ್ಚ್ ಮಾಡಬೇಕು. ಅದನ್ನ ಅನ್‌ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳ್ತೀವಿ. ಸೊ ಇದಕ್ಕೆ ಯಾವುದೇ ರೀತಿ ಫಿಕ್ಸ್ಡ್ ಫಾರ್ಮ್ಯಾಟ್ ಇರಲ್ಲ, ಮತ್ತೆ ಪಾರ್ಷಿಯಲಿ ಆರ್ಗನೈಸ್ ಆಗಿರುತ್ತೆ. ಆಮೇಲೆ ಪಾರ್ಷಿಯಲ್ ಆರ್ಗನೈಸೇಷನ್ ಅಂತ ಅಂದರೆ ಯಾವುದೇ ರೀತಿ ಫಿಕ್ಸ್ಡ್ ಸ್ಕೀಮಾ ಇಲ್ಲ. ಅಂದರೆ ನಾವೇನು ಯಾವ ಡೇಟಾಬೇಸ್ ಯೂಸ್ ಮಾಡ್ತೀವಿ, ನೋ ಎಸ್ ಕ್ಯೂ ಎಲ್ ಯೂಸ್ ಮಾಡ್ತೀವಿ. ಆಮೇಲೆ ತುಂಬ ಫ್ಲೆಕ್ಸಿಬಲ್ ಇರುತ್ತೆ, ಇಟ್ ಇಸ್ ಮೋರ್ ಫ್ಲೆಕ್ಸಿಬಲ್, ಮತ್ತು ಇಟ್ ಹ್ಯಾಸ್ ಓನ್ಲಿ ಮೀಡಿಯಮ್ ಸೆಟ್ ಆಫ್ ಡೇಟಾ. ಓಕೆನಾ? ಸೊ ಅಷ್ಟೇ ಹೇಳಬೇಕು ಅಂದರೆ 80% ಆಫ್ ದ ವರ್ಲ್ಡ್ ಅಲ್ಲಿರುವಂಥ ಡೇಟಾ ಬಂದ್ಬಿಟ್ಟು ಅನ್‌ಸ್ಟ್ರಕ್ಚರ್ಡ್ ಡೇಟಾ. ಓಕೆ. ನೆಕ್ಸ್ಟು ಸೆಮಿ ಸ್ಟ್ರಕ್ಚರ್ಡ್ ಡೇಟಾ. ಏನಪ್ಪ ಈ ಒಂದು ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂತ ಅಂದರೆ, ಸೊ ಇದಕ್ಕೆ ಕೆಲವೊಂದಕ್ಕೆ ಆರ್ಡರ್ ಇರುತ್ತೆ. ಇನ್ನೂ ಒಂದು ಈ ಕಡೆ ಕೆಲವೊಂದಕ್ಕೆ ಆರ್ಡರ್ ಇರುತ್ತೆ, ಬಟ್ ಪೂರ್ತಿಯಾಗಿ ಫಿಕ್ಸ್ಡ್ ಏನಂತೀರ, ಆಮ್, ಆರ್ಗನೈಸ್ ಆಗಿರಲ್ಲ, ಫುಲ್ ಆರ್ಗನೈಸ್ ಆಗಿರಲ್ಲ. ಅದನ್ನು ನಾವು ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳ್ತೀವಿ. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೊ ಎಷ್ಟೊಂದು ಬಾಕ್ಸಸ್ ಇದ್ದಾವೆ, ಆ ಬಾಕ್ಸಸ್ಗಳಲ್ಲಿ ಐಟಮ್ಸ್ ಇದ್ದಾವೆ. ಓಕೆ. ಒಂದೊಂದು ಬಾಕ್ಸ್ಗೂ ಕೂಡ ನಾನು ಲೇಬಲ್ ಮಾಡಿರ್ತೀನಿ, ಏನು ಪ್ಲೇಟ್ಸು, ಸ್ಪೂನ್ಸು, ಗ್ಲಾಸಸ್ಸು ಅಂತ. ಓಕೆನಾ? ಆದರೆ ಆ ಒಂದೊಂದು ಬಾಕ್ಸಲ್ಲೂ ಕೂಡ
ಅದರಲ್ಲಿರೋ ಐಟಮ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಅಂದ್ರೆ ಒಂದೊಂದು ಬಾಕ್ಸಲ್ಲೂ ಪ್ಲೇಟ್ಸು, ಸ್ಪೂನ್ಸು ಮತ್ತೆ ಲೋಟ ಎಲ್ಲ ಇರುತ್ತೆ. ಓಕೆನಾ? ಗ್ಲಾಸಸ್ ಎಲ್ಲ ಇರುತ್ತೆ ಆ ಒಂದೇ ಕಡೆಯಲ್ಲಿ ಒಂದೊಂದು ಬಾಕ್ಸಲ್ಲಿ. ಓಕೆ. ಸೊ, ಅಂದ್ರೆ ನೀವು ಮೇಲ್ಗಡೆ ಲೇಬಲ್ ಮಾಡಿರ್ತೀರ. ಒಳಗಡೆ ಐಟಮ್ಸು ಮಿಕ್ಸ್ ಆಗಿರುತ್ತೆ. ಓಕೆನಾ? ಇದೆಂಗಾಯ್ತು, ಒಂದು ಕಡೆ ನಿಮಗೆ ಆರ್ಗನೈಸ್ ಆಗಿರೋ ಥರ ಫುಲ್ಲಿ ಆರ್ಗನೈಸು ಆಗಿಲ್ಲ ಒಳಗಡೆ. ಓಕೆನಾ? ಈ ಕಡೆ ಸ್ವಲ್ಪ ಆರ್ಡರ್ ಕೂಡ ಇದೆ. ಅಂದ್ರೆ ಎಲ್ಲ ಈ ಒಂದು ಬಾಕ್ಸಲ್ಲಿ ಏನೇನಿದೆ ಅಂತಾನೂ ಗೊತ್ತಾಗುತ್ತೆ ನಿಮಗೆ. ಸೊ, ದಟ್ ಈಸ್ ವಾಟ್ ಅದನ್ನ ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂತ ನಾವು ಕರಿತೀವಿ. ಸೊ, ಇವಾಗ ಎಕ್ಸಾಂಪಲ್ಲು ವಾಟ್ಸ್ಆ್ಯಪ್ ಇಮೇಜಸ್ ವಾಟ್ಸ್ಆ್ಯಪ್ ಮೆಸೇಜ್ ಆಗಿರ್ಬೋದು, ಇಮೇಲ್ಸ್ ಆಗಿರ್ಬೋದು, ಜೆಸೋನ್ ಅಥವಾ ಎಕ್ಸ್ಎಂಎಲ್ ಆಗಿರ್ಬೋದು. ಸೊ, ಇದು ಫುಲ್ ನೀಟಾಗೂ ಇರಲ್ಲ, ಫುಲ್ ಮೆಸ್ಸಿಯಾಗೂ ಇರಲ್ಲ. ಇಟ್ ಈಸ್ ಇನ್ ಬಿಟ್ವೀನ್. ಸೊ, ಅದರಿಂದ ಇದನ್ನ ನಾವು ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರಿತೀವಿ. ಸೊ, ಇವಾಗ ಫುಲ್ಲು ನೀಟಾಗಿದ್ರೆ ಅದನ್ನ ಇವಾಗ ಫುಲ್ ಸಮ್ಮರೈಸ್ ಮಾಡ್ಬೇಕಂದ್ರೆ, ಇವಾಗ ಫುಲ್ ನೀಟಾಗಿದ್ರೆ ಅದನ್ನ ಸ್ಟ್ರಕ್ಚರ್ಡ್ ಡೇಟಾ ಅಂತ ಅಂತೀವಿ. ಓಕೆ. ಫುಲ್ ಮೆಸ್ಸಿ ಆಗಿದ್ರೆ ಅದನ್ನ ಅನ್‌ಸ್ಟ್ರಕ್ಚರ್ಡ್ ಡೇಟಾ ಅಂತ ಅಂತೀವಿ. ಸೊ, ಈ ಕಡೆ ಸ್ವಲ್ಪ ಹಾಫ್ ನೀಟಾಗಿರುತ್ತೆ, ಇನ್ನೊಂದು ಹಾಫ್ ಮೆಸ್ಸಿ ಆಗಿರುತ್ತೆ. ಅದನ್ನ ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂತೀವಿ. ಸೊ, ಸ್ಟ್ರಕ್ಚರ್ಡ್ ಅಂದ್ರೆ ಸಾರ್ಟೆಡ್. ಎಸ್ ಅಂದ್ರೆ ಸಾರ್ಟೆಡ್, ಯು ಅಂದ್ರೆ ಅನ್‌ಸ್ಟ್ರಕ್ಚರ್ಡ್, ಅನ್‌ಸಾರ್ಟೆಡ್. ಸೊ, ಎಸ್ ಅಂದ್ರೆ ಸೆಮಿ ಅನ್ಕೊಳ್ಳಿ. ಸೆಮಿ ಅಂದ್ರೆ ಸಮ್‌ವೇರ್ ಇನ್ ಬಿಟ್ವೀನ್. ಓಕೆನಾ? ಸೊ, ಈ ಕಡೆ ಸಾರ್ಟು ಆಗಿರಲ್ಲ, ಅನ್ಸಾರ್ಟು ಆಗಿರಲ್ಲ ಆ ಥರ. ಸೊ, ಅರ್ಥ ಆಯ್ತಲ್ವಾ? ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಅಲ್ಲೇ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ. ಸೊ, ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.